ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು 56,000 ಹುದ್ದೆಗಳ ಒಂದು ಬೃಹತ್ ನೇಮಕಾತಿ ಈ ಒಂದು 2026ರಲ್ಲಿ ಆಗಲಿದೆ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತು. ಇಂದು ಒಂದು ಅಧಿಕೃತ ಅಧಿಸೂಚನೆ ಏನಾಗುತ್ತೆ ಅಂತಂತಂದರೆ ಪ್ರಕಟಗೊಳ್ಳುತ್ತೆ. ಇದಾದ ನಂತರ ಎಲ್ಲ ಒಂದು ನೋಟಿಫಿಕೇಷನ್ಗಳು PC 8,000 ಹುದ್ದೆಗಳು ಮತ್ತು 600 PSI ಹುದ್ದೆಗಳು ಮತ್ತು SD FTA ನೋಟಿಫಿಕೇಷನ್ ಎಲ್ಲ ಹುದ್ದೆಗಳ ಬಗ್ಗೆ ಒಂದು ನೋಟಿಫಿಕೇಷನ್ ಏನಿದೆ ಸ್ಟಾರ್ಟ್ ಆಗುತ್ತೆ ಅಧಿಸೂಚನೆ ಬರೋದಕ್ಕೆ. ಇವತ್ತೇನು ಅಧಿಕೃತ ಅಧಿಸೂಚನೆ ಏನು ಪ್ರಕಟಗೊಳ್ಳುತ್ತೆ ಎಂಬುದರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ದೊರೆತೇ ಹೋಗ್ತದೆ ಅಂತ ಹೇಳ್ತಾ ಈಗ ನಾವು ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಿಮಗೆ ಚಾನಲ್ ಮೆಂಬರ್ಶಿಪ್ ಅಂತ ತೆಗೆದುಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತಿರೋ ಅಂತ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿ ನನ್ನ ಬಳಗನ್ನುವಂಥ ಮೆಂಬರ್ಶಿಪ್ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡಿ. ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೋಡ್ತಾ ಇರುವಂಥದ್ದು ಸ್ಕ್ರೀನ್ ಮೇಲೆ ಒಳ ಮೀಸಲು ಇಂದು ಅಧಿಸೂಚನೆ ಅಂತೇಳಿ, ಅಂದರೆ ಈಗೇನು ವಿಶೇಷ ಸಂಪುಟ ಸಭೆಯ ತೀರ್ಮಾನ ಅನುಸಾರ ಒಳ ಮೀಸಲು ಹಂಚಿಕೆ ಬಗ್ಗೆ ಸೋಮವಾರ ಅಧಿಕೃತ ಅಧಿಸೂಚನೆ ಪ್ರಕಟವಾಗುವಂತಹ ಏನಂತಂದರೆ ನಿರೀಕ್ಷೆ ಇದೆ ಅಂತೇಳಿ ಹೇಳಿದರೆ 101 ಉಪಜಾತಿಯುಗಳಿಗೆ ಒಳ ಮೀಸಲು ಕಲ್ಪಿಸುವ ಸಂಬಂಧ ಕಳೆದ ಶುಕ್ರವಾರ ವಿಶೇಷ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಸಂಪುಟ ನಿರ್ಣಯದಂತೆ ಸರ್ಕಾರ ಅಧಿಸೂಚನೆ ಹೊರಡಿಸಬೇಕಾಗಿದೆ. ಅದರ ಆಧಾರದ ಬಳಿಕ ಅಂದರೆ ಈ ಒಂದು ಒಳ ಮೀಸಲು ಸಂಬಂಧಿಸಿರುವಂಥ ಒಂದು ನೋಟಿಫಿಕೇಷನ್ ಬಂದ ತಕ್ಷಣ ನಿಮ್ಮ ಒಂದು 56,432 ಹುದ್ದೆಗಳ ಭರ್ತಿ ಮಾಡುವುದಾಗಿ ಸರ್ಕಾರ ಹೇಳಿದೆ. ಒಳ ಮೀಸಲು ಅಧಿಸೂಚನೆ ಪ್ರಕಟವಾಗುತ್ತಿದ್ದಂತೆ ಈ ಒಂದು ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಒಂದು ನೋಟಿಫಿಕೇಷನು ಇವತ್ತು ಅಧಿಕೃತ ಪ್ರಕಟಣೆ ಏನಾದರೂ ಬಂತು ಅಂತಂದರೆ ಒಳ ಮೀಸಲಿದೆ, ಇವತ್ತು ನಿಮ್ಮ ಒಂದು ಅಧಿಸೂಚನೆ ಪ್ರಕಟ ಆಗ್ತಿದೆ ಸ್ನೇಹಿತರೆ. ಓಕೆ, ಅದರಲ್ಲಿ 8,000 PC PSI ಮತ್ತು ನೋಟಿಫಿಕೇಷನ್ ಆಗಿರ್ಬೋದು, ಮತ್ತು SD FTA ಹಲವಾರು ಹುದ್ದೆಗಳಿಗೆ ಸ್ನೇಹಿತರೆ. ಅದರಲ್ಲಿ ಯಾವ್ಯಾವ ಹುದ್ದೆಗಳು ನೇಮಕಾತಿ ಆಗ್ತವೆ ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸರಿಸುಮಾರು HK ವಿಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಹೆಚ್ಚಿನ ಹುದ್ದೆಗಳು ನೇಮಕಾತಿ ಆಗ್ತವೆ. ಇನ್ನು ನಾನು ಕಲ್ಯಾಣ ಕರ್ನಾಟಕಕ್ಕೆ ಬಂದರೆ ಸ್ವಲ್ಪ ಕಡಿಮೆ ಹುದ್ದೆಗಳೇ ಇವೆ ಕಲ್ಯಾಣ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದಾಗ. ಹಾಗಾಗಿ ಭರ್ಜರಿ ಒಂದು ಉದ್ಯೋಗಾವಕಾಶಗಳು ಈಗಿದೆ. ಇಷ್ಟು ದಿನ ಕಾಯ್ತಾ ಇರುವಂತಹ ಉದ್ಯೋಗಗಳಿಗೆ ಏನಿದೆ ಈಗ ಒಂದು ನೋಟಿಫಿಕೇಷನು ಆರಂಭ ಆಗ್ತದೆ ಸ್ನೇಹಿತರೆ. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಗಳೇ ಮುಂದೆ ಬರುವಂಥ ಪ್ರತಿಯೊಂದು ನೋಟಿಫಿಕೇಷನ್ ಬಗ್ಗೆಯೂ ನಿಮಗೆ ಇನ್ಫಾರ್ಮೇಷನ್ ದೊರೀತಾ ಹೋಗ್ತದೆ. ಪ್ರತಿಯೊಂದರ ಬಗ್ಗೆ ಕಟ್ ಆಫ್ ಕ್ಲಾಸ್ಗಳನ್ನು ಸಹ ಆರಂಭ ಮಾಡಲಿದ್ದೇವೆ. ಅದರ ಬಗ್ಗೆಯೂ ಸಹ ಅತಿ ಶೀಘ್ರದಲ್ಲೇ ಒಂದು ಅಪ್ಡೇಟ್ ನಿಮ್ಮೆಲ್ಲರಿಗೂ ಸಿಗಲಿದೆ ಸ್ನೇಹಿತರೆ. ಉಚಿತವಾದಂತಹ ತರಗತಿಗಳು ಮತ್ತು ಗುಣಮಟ್ಟದ ತರಗತಿಗಳನ್ನ ನಾವು ನಿಮ್ಮ ಮುಂದೆ ತರಲಿದ್ದೇವೆ. ಓಕೆ, ಹಾಗೆ ಇವತ್ತು ಈ ಒಂದು ನೋಟಿಫಿಕೇಷನು ಬಿಡುಗಡೆ ಆದ ತಕ್ಷಣ ಮತ್ತೊಂದು ನಾನು ವಿಡಿಯೋ ಮೂಲಕ ಅಪ್ಡೇಟ್ ನೀಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.